ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವನ್ನಾಗಿದ್ದೇನೆ. ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯುಳ್ಳ ಮಕ್ಕಳೇ, ದೇವರು ಈ ದಿನ ಒಳ್ಳೆಯ ದಿನ ಕೊಟ್ಟಿಗಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಈ ಮುಂಜಾನೆ ವೇಳೆಯಲ್ಲಿ ದೇವರು ನಮ್ಮನ್ನು ಅದ್ಭುತವಾಗಿ ಕಾಪಾಡಿ ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ ಪವಿತ್ರಾತ್ಮವು ಶಕ್ತಿಯನ್ನು ನೀಡುತ್ತದೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಪವಿತ್ರಾತ್ಮನಿಂದ ನಾವು ಯಾವ ರೀತಿಯಲ್ಲಿ ಶಕ್ತಿಯಿಂದ ನಡೀತೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಇದಕ್ಕೆ ಆಧಾರವಾಗಿ ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಡ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಏನಂದರೆ ಪೌಲು, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದೆಯ ಸಮರಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಯಾಗಿ ಇರಬೇಕು ಅಂದನು. ಆಮೀನ್, ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವ ಮಕ್ಕಳೇ, ದೇವರು ಹೇಳ್ತಾ ಇದ್ದಾರೆ, ಎಲ್ಲ ಕಡೆ ಹೋಗಿ ಪವಿತ್ರಾತ್ಮನಿಂದ ನೀವು ನನಗೆ ಸಾಕ್ಷಿಯಾಗಿ ಜೀವಿಸಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ಈ ವಾಕ್ಯ ನೋಡುವುದಾದರೆ ನಾವು ನಮ್ಮ ಜೀವಿತದಲ್ಲಿ ಯಾವ ಥರ ಶಕ್ತಿಯಿಂದ ನಾವು ಜೀವಿಸ್ತಾ ಇದ್ದೀವಿ. ಈ ಲೋಕದಲ್ಲಿ ಅಸಾಧಾರಣವಾದ ಶಕ್ತಿಯಿಂದ ನಾವು ಜೀವಿಸ್ತಾ ಇದ್ದೀವಿ. ಆದರೆ ದೇವರು ಹೇಳ್ತಾರೆ, ನಾನು ಪವಿತ್ರಾತ್ಮನಿಂದ ನಾನು ನಿಮಗೆ ಒಳ್ಳೆ ಶಕ್ತಿನ ಕೊಡ್ತೇನೆ, ನೀವು ಒಳ್ಳೆ ರೀತಿಯಲ್ಲಿ ಒಳ್ಳೆ ಮಾರ್ಗದಲ್ಲಿ ನಡೀರಿ ಎಂಬುದಾಗಿ ನೋಡಿ ಹೇಳ್ತಾರೆ. ಏನಂದರೆ, ಆದರೆ ಪವಿತ್ರಾತ್ಮನ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದೆಯ ಸಮಯ ಸೀಮೆಗಳಲ್ಲಿಯೂ ಭೂಲೋಕದ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ನಾವು ದೇವರಿಗೆ ಒಳ್ಳೆ ಸಾಕ್ಷಿ ಮಕ್ಕಳಾಗಿ ಜೀವಿಸಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಅದೇ ಥರ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12-13ನೇ ವಾಕ್ಯ ನೋಡಿದಾದ್ರೆ ಪ್ರೀತಿಯ ಮಕ್ಕಳೇ, ಅಲ್ಲಿ ಹೀಗೆ ಹೇಳ್ತಾರೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ಎಲ್ಲರೂ ಕ್ರೈಸ್ತರಾಗಿ ನಾವು ಜೀವಿಸ್ತಾ ಇದ್ದೀವಿ. ಆದರೆ ನಾವು ದೇವರನ್ನು ಯಾವ ರೀತಿಯಲ್ಲಿ ಅಂಗೀಕರಿಸ್ಕೊಂಡಿದ್ದೀವಿ, ಯಾವ ರೀತಿಯಲ್ಲಿ ಆತನಲ್ಲಿ ಅಂಗೀಕರಿಸಿ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟು ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಅಯ್ಯೋ, ನನ್ನ ಕ್ರೈಸ್ತರು, ನನಗೆ ಕಷ್ಟ ಬಂದರೆ ಮಾತ್ರ ದೇವರನ್ನು ನಂಬಿ ಜೀವಿಸ್ಬೋದು. ಆದರೆ ದೇವರಲ್ಲಿ ನಾವು ನಂಬಿಕೆಯಿಂದ ಜೀವಿಸಬೇಕು. ಯಾವಾಗಲೂ ದೇವರಲ್ಲಿ ನಂಬಿಕೆಯನ್ನು ಜೀವಿಸುವಾಗ ದೇವರು ಹೇಳ್ತಾರೆ, ಯಾರು ನನಗೆ ನಂಬಿಕೆಯನ್ನು ಜೀವಿಸ್ತಾರೋ ಅವ್ರು ನನಗೆ ಮಕ್ಕಳಾಗಿ ಅಧಿಕಾರ ಕೊಟ್ಟಿದ್ದಾರೆ ಎಂಬುದಾಗಿ. ಅವ್ರ ಪ್ರೀತಿಯ ಮಕ್ಕಳೇ, ನಮ್ಮ ಸಮಸ್ಯೆ ಏನೇ ಬಂದರೂ ಕೂಡ ದೇವರೇ ನಿನ್ನ ಒಳ್ಳೆ ಮಾರ್ಗದಲ್ಲಿ ನಡೀತೀನಿ, ನನಗೆ ಸಹಾಯ ಮಾಡು, ನನಗೆ ದಾರಿ ತೋರಿಸಿ ಅಂತ ಹೇಳುವಾಗ ನಿಶ್ಚಯವಾಗಿ ದಾರಿ ತೋರಿಸುವಂಥ ಶಕ್ತಿ ಕೊಡುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ನಮಗೇನೇ ತೊಂದರೆ ಬಂದರೂ ಕೂಡ ಪವಿತ್ರಾತ್ಮನಿಂದ ನಮಗೆ ಸಹಾಯ ಮಾಡುವಂಥ ಸರ್ವಶಕ್ತನಾಗಿದ್ದಾನೆ. ಎಲ್ಲ ತೊಂದರೆಗಳಿಂದ ಬಿಡುಗಡೆ ಕೊಡುವಂಥ ದೇವರು. ನಾವು ಆತನಿಗೆ ಒಳ್ಳೆಯ ರೀತಿಯಲ್ಲಿ ನಾವು ನಡಿಬೇಕು. ನಮ್ಮ ಸ್ನೇಹಿತರಿಗಾಗಲಿ, ನಮ್ಮ ಸಂಬಂಧಿಕರಿಗಾಗಲಿ ನಾವು ಯಾವ ರೀತಿಯಲ್ಲಿ ದೇವರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಮ್ಮ ಕಷ್ಟನೇ ನಾವು ಇನ್ನೊಬ್ಬರಿಗೆ ಹೇಳಿದ್ರೆ ದೇವ್ರ ಬಗ್ಗೆ ನಾವು ಯಾವ ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯ. ಯೇಸು ಸ್ವಾಮಿ ಅದ್ಭುತಗಳು ಮಾಡಿದ್ದಾರೆ, ನಮ್ಮ ಜೀವಿತದಲ್ಲಿ ನನಗೆ ಒಳ್ಳೆ ಸಹಾಯ ಮಾಡಿದ್ದಾರೆ. ನಿಮಗೂ ಕೂಡ ದೇವರನ್ನು ನಂಬಿರಿ, ನೀವು ದೇವರ ಮಕ್ಕಳಾಗಿ ಜೀವಿಸಿರಿ ಎಂಬುದಾಗಿ ಹೇಳುವಾಗ ದೇವರು ಸಂತೋಷವಾಗಿದ್ದಾರೆ. ಓ, ನನ್ನ ಮಗಳು ನನ್ನ ಬಗ್ಗೆ ಹೇಳ್ತಾ ಇದ್ದಾರೆ, ನನ್ನ ಮಗನು ನನ್ನ ಬಗ್ಗೆ ಹೇಳ್ತಾರೆ ಎಂಬುದಾಗಿ ದೇವರು ಇನ್ನೂ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸುವಂಥ ದೇವರು, ನಮ್ಮನ್ನು ಇನ್ನೂ ಹೆಚ್ಚಾಗಿ ಪವಿತ್ರಾತ್ಮನಿಂದ ಒಳ್ಳೆಯ ರೀತಿಯಲ್ಲಿ ಶಕ್ತಿ ಕೊಡುವಂಥ ಸರ್ವಶಕ್ತರಾಗಿದ್ದಾರೆ. ನಾವು ಆತನ ಮಕ್ಕಳಾಗಿ ಒಳ್ಳೆಯ ರೀತಿಯಲ್ಲಿ ಜೀವಿಸುವಾಗ ನಿಶ್ಚಯವಾಗಿ ನಮಗೆ ಒಳ್ಳೆ ಸಹಾಯಕನಾಗಿ ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಅದೇ ಥರ ಪುಸ್ತಕ ಬರೆದ ಕೃತ್ಯ 1ನೇ ಅಧ್ಯಾಯ 2ನೇ ಅಧ್ಯಾಯ ನೋಡೋದಾದರೆ ಅಲ್ಲಿ 1-12 ವಾಕ್ಯ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, 12 ವಾಕ್ಯ ಹೇಳ್ತದೆ, ಎಲ್ಲರೂ ಬೇರೆಗಾಗಿ ಕಳವಳಗೊಂಡು ಇದನ್ನೆಲ್ಲ ಆಗಿರಬಹುದು ಎಂದು ಒಬ್ಬರನ್ನೊಬ್ಬರು ಕೇಳುತ್ತಿದ್ದರು. ಅಯ್ಯೋ, ಇದು ಹೇಗಾಯಿತು ಎಂಬುದಾಗಿ. ಪವಿತ್ರಾತ್ಮನಿಂದ ನಾವು ಒಳ್ಳೆ ಅನ್ಯ ಭಾಷೆ ಮಾತಾಡ್ಬೋದು. ದೇವರ ಜೊತೆ ನಾವು ಪ್ರತಿದಿನ ದೇವರೊಟ್ಟಿಗೆ ಸಂಪರ್ಕವಾಗಿ ಜೀವಿಸುವುದು. ಪ್ರೀತಿಯ ಮಕ್ಕಳೇ, ನಾವು ಇಂದು ತೀರ್ಮಾನ ಮಾಡ್ಕೊಳ್ಬೇಕು, ದೇವರೇ, ನಾನು ಕೂಡ ಪವಿತ್ರಾತ್ಮ ಶಕ್ತಿಯಿಂದ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ನೀನು ಸಹಾಯ ಮಾಡು, ನಾನು ಒಳ್ಳೆ ಮಗನಾಗಿ ಮಗಳಾಗಿ ಜೀವಿಸುವಂತೆ ಸಹಾಯ ಮಾಡು ಎಂಬುದಾಗಿ ಕೇಳುವಾಗ
ನಿಶ್ಚಯವಾಗಿ ನಮಗೆ ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದಾರೆ. ನಮ್ಮ ಸಮಸ್ಯೆ, ನಮ್ಮ ಕುಟುಂಬದಲ್ಲಿ ಏನು ಕೊರತೆ ಇದೆ ಎಲ್ಲವನ್ನು ನೀಗಿಸುವಂಥ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳು, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧನೆ ಪ್ರೀತಿರುವ ತಂದೆ ದೇವರು ಸ್ವಾಮಿ, ಒಳ್ಳೆ ಶ್ರಮಕ್ಕಾಗಿ ಸ್ತೋತ್ರ. ಕಳೆದ ವಾರ ಅದ್ಭುತವಾಗಿ ಕಾಪಾಡು, ಈ ನೂತನ ದಿನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೌದೇಸಪ್ಪ, ನೀನು ವಾಗ್ದಾನ ಮಾಡಿದಲ್ಲ, ಪವಿತ್ರ ಆತ್ಮನಿಂದ ಶಕ್ತಿಯಿಂದ ನಿಮ್ಮನ್ನು ನಡೆಸ್ತೇನೆ ಎಂಬುದಾಗಿ ಹೇಳಿದ ಹಾಗೆ ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳಿಗೆ ಎಲ್ಲ ಕೊರತೆಗಳನ್ನು ನೀಗಿಸಿ ಅಪ್ಪ, ಪವಿತ್ರ ಆತ್ಮನಿಂದ ನಿಮ್ಮ ಮಕ್ಕಳಾಗಿ ಸಾಕ್ಷಿಯಾಗಿ ಜೀವಿಸುವಂತೆ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದರೆ, ಅವರೆಲ್ಲ ಕೊರತೆಗಳನ್ನು ನೀಗಿಸಿ ನಿನ್ನ ಕೃಪೆಯಲ್ಲಿ ನಡೆಸಬೇಕಪ್ಪ ಅಂತ ಪ್ರಾರ್ಥಿಸಿದರೆ, ಪ್ರೀತಿರುವ ತಂದೆ ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ, ಜೋಡು ತಂದೆ, ಆಮೇನ್. ಮೇ ಗಾಡ್